ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಚೈತ್ರ ಚಟಿ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಪುನಃ ಅವಳಿಗೆ ಪೋಲಿಯೋ ಕರ್ಕೊಂಡು ಹೋಗ್ಬೇಕು. ಇವಾಗ ಹೋಗ್ತಾ ಇದ್ದೀವಿ. ಹಾಗೇನೆ ತಾನ್ಯನ ಸ್ಕೂಲ್ಗೆ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ತಾನ್ಯಾ ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಮಾಡಿ ತಕ್ಷಣ. ಓಕೆ, ಅಲ್ಲಿಗೆ ಹೋಗಿ ಮತ್ತೆ ಒಂದು ಪೋಲಿಯೋ ಹಾಕ್ಸ್ಕೊಂಡ್ಬಿಟ್ಟು ಬರೋದು ಅಂತ ಹೇಳ್ಬಿಟ್ಟು ಅಕ್ಕನ ಬಿಟ್ಟಿಗೆ ಬರ್ತೀವಿ. ಇಲ್ಲಿ ಬರ್ತಾ ಎತ್ತಣ ಹತ್ರಿಯಾ? ನಿಂಗೆ ಫುಲ್ ಮಳೆ ತಾಗ್ತಾ ಇತ್ತಾ? ಹಾಸ್ಪಿಟಲ್ಗೆ ಹೋದ್ವಲ್ವಾ, ಅಲ್ಲಿ ಸಭಾಂಗಣ ಅಂತ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ನೋಡ್ಬೋದು ಬಾಲಿಯಲ್ಲಿರುವಂಥ ಸಭಾಂಗಣ ಎಷ್ಟು ಟ್ರೆಡಿಷ್ನಲ್ ಆಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ತುಂಬ ಜನ ಬಂದಿದ್ರು. ಅವ್ರಿಗೆ ಎಲ್ಲ ಡ್ರಾಪ್ಸ್ ಎಲ್ಲ ಹಾಕಿದ್ರು, KG. ಹಾಗೆಯೇ ಮಕ್ಕಳದೆಲ್ಲ ನೋಡಿಬಿಟ್ಟು ಹಾಗೆಯೇ ವಿಟಮಿನ್ E ಅದೇನೋ ಒಂದು ಕ್ಯಾಪ್ಸೂಲ್ ಥರ ಕೊಡ್ತಾರೆ, ಅದರೊಳಗಿಂದ ನಾವು ಮಕ್ಕಳಿಗೆ ಹಾಕಬೇಕಾಗತ್ತೆ. ಹಾಗೆಯೇ ಎಲ್ಲ ಪೋಲಿಯೋ ಎಲ್ಲ ಹಾಕೊಂಡ್ಬಿಟ್ಟು ಬಂದ್ವಿ. ಪೋಲಿಯೋ ಅಂತಂದರೆ ನಮ್ಮ ತಕ್ಷಣಿಗೆ ಭಾರಿ ಇಷ್ಟ ಆಗಿಬಿಟ್ಟಿದೆ. ಫಸ್ಟ್ ಟೈಮ್ ಹೋಗಿದ್ಲಲ್ವ, ಹಾಗಾಗಿ ಸೆಕೆಂಡ್ ಟೈಮ್ ಕೂಡ ಇವಾಗ ಕರ್ಕೊಂಡು ಹೋಗಿದ್ದು. ಏನಪ್ಪ ಅಂತಂದರೆ, ನಾನು ಸೋರೆಕಾಯಿ ಮಕ್ಕಳಿಗೆ ತುಂಬ ಒಳ್ಳೆಯದು ಈ ಸೋರೆಕಾಯಿ ಮಾಡಿಕೊಡೋದ್ರಿಂದ. ನೀವು ಕೂಡ ಮಾಡಿಕೊಡಿ. ನಾನೇನಪ್ಪ ಅಂತಂದರೆ ಸೋರೆಕಾಯಿ ಮತ್ತು ಹೀರೆಕಾಯಿ ಪರ್ಚೇಸ್ಗೆ ಹೋದಾಗ ತೊಗೊಬಂದಿದ್ದೆ. ನೋಡಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಅದು ಇಲ್ಲಿ ತಂದ ಮೇಲೆ ಕಟ್ ಮಾಡಿ ನೋಡ್ತೀನಿ, ಅದು ಸ್ವಲ್ಪ ಹಾಳಾಗಿದೆ ಸ್ಟಾರ್ಟಿಂಗಲ್ಲಿ. ಹಾಗಾಗಿ ಸೋರೆಕಾಯಿ ಸ್ವಲ್ಪ ಚಪ್ಪೆ ಚಪ್ಪೆ ಇರುತ್ತಲ್ವಾ, ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಮಕ್ಕಳಿಗೆ ತುಂಬ ಒಳ್ಳೆಯದು. ಎಲ್ಲೇ ಸಿಕ್ಕಿದ್ರೂ ಇದನ್ನು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ತಂಪು, ಹಾಗೆ ಹೊಟ್ಟೆಗೆಲ್ಲ ತುಂಬಾ ಒಳ್ಳೆಯದು. ಸೋರೆಕಾಯಿ ಏನಪ್ಪ ಅಂತಂದರೆ ಬೀಜ ಇದೆಯಲ್ಲ, ಅದು ದೊಡ್ಡದಿರಲಿಲ್ಲ, ಆಯಿತು ಸ್ವಲ್ಪ ಚಿಕ್ಕದಿತ್ತು. ಹಾಗಾಗಿ ಒಂದು 2-3 ಇಟ್ಕೊಂಡು ಮತ್ತೆ ಹಾಗೇನೆ ನಾನು ದೊಡ್ಡದಾಗಿ ಕಟ್ ಮಾಡಿಕೊಂಡೆ. ವಿಸಿಲ್ ಹಾಕೋತೀನಲ್ವಾ, ಹಾಗಾಗಿ ನನಗೇನಪ್ಪ ಅಂತಂದರೆ ಸೋರೆಕಾಯಲ್ಲಿ ಕಡುಬು ಮಾಡ್ತಾರಲ್ವ, ತುಂಬ ಇಷ್ಟ. ನಮ್ಮ ಮನೇಲಿ ಅಮ್ಮ ಮಾಡಿಕೊಡ್ತಾಯಿದ್ರು. ಹಾಗೆಯೇ ದೋಸೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ, ಕಡುಬು ಇದೆಯಲ್ಲ ಅದು ತುಂಬಾ ಇಷ್ಟ ಆಗ್ತಾಯಿತ್ತು ನನಗೆ. ಇಲ್ಲಿ ನೋಡ್ಬೋದು ಸ್ವಲ್ಪ ಸೋರೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಟೊಮೆಟೊ ಹಾಕ್ತಾ ಇಲ್ಲ, ನೀರುಳ್ಳಿ ಹಾಕಿದ್ದೀನಿ. ಮಕ್ಕಳಿಗೆ ಮಾಡಿಕೊಡ್ತಾ ಇರೋದು. ಮಕ್ಕಳಿಗಂತಂದರೆ ನಮ್ಮ ಮನೇಲಿ ಮಕ್ಕಳಿಗೆ ಏನು ಮಾಡಿಕೊಡ್ತೀನೋ ಅದನ್ನು ನಾನು ಕೂಡ ತಿಂತೀನಿ, ಹಾಗೇನೂ ಇಲ್ಲ. ಇಲ್ಲಿ ಹೆಸರು ಕಾಳು ಇದೆಯಲ್ವ, ಹೆಸರು ಹಾಗೆ ಸ್ವಲ್ಪ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಚೆನ್ನಾಗಿ ಅದನ್ನು ನೀರಿನಲ್ಲಿ ನೆನೆ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ನನಗೆ ಸ್ವಲ್ಪ ಬೇಗ, ಅಂದರೆ ಪೋಲಿಯೋಗೆಲ್ಲ ಹೋಗಿದ್ದೆ ಅಲ್ವಾ, ಟೈಮ್ ಇರಲಿಲ್ಲ, ಆಯಿತು ನೆನೆ ಹಾಕೊಂಡಿಲ್ಲ. ಜಸ್ಟ್ ಈ ರೀತಿಯಾಗ ಹಾಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಇರ್ಬೋದು, ಶುಂಠಿಯನ್ನು ಹಾಕೊಂಡಿದ್ದೀನಿ. ಮತ್ತು ಅದಕ್ಕೆ ಏನು ಟೊಮೆಟೊ ಹಾಕೊಂಡಿಲ್ಲ. ಬೇಕಂತಂದರೆ ಟೊಮೆಟೊ ಕೂಡ ಹಾಕ್ಬೋದು. ನನ್ನ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿ ಇದನ್ನು ಒಂದು 7-8 ವಿಸಿಲನ್ನು ಹಾಕೋಬೇಕು. ನೀರನ್ನು ಹಾಕೊಂಡ್ರೆ ಆಯಿತು. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಮ್ಮ ಮನೇಲಿ ಏನಂತಂದರೆ ಮಕ್ಕಳಿಗೆ ಅದಿಷ್ಟ ಇಲ್ಲ ಇದಿಷ್ಟಿಲ್ಲ ಅಂತ ಹೇಳೋ ಥರ ನಾನು ಮಾಡಲ್ಲ. ಏನು ಮಾಡ್ಕೊಡ್ತೀನೋ ಇದೆಲ್ಲ ತುಂಬ ಒಳ್ಳೆಯದು ಹೆಲ್ತ್ಗೆ, ಹಾಗೆ ಹೀಗೆ ಅಂತ ಹೇಳ್ತೀನಿ. ಆ್ಯಂಡ್ ಮಕ್ಕಳು ಕೂಡ ಅದನ್ನು ಅರ್ಥ ಮಾಡಿಕೊಂಡು ತಿಂತಾರೆ. ಹೀಗೆಯೇ ಹೀರೆಕಾಯಿ ಕೂಡ ಹಾಗೆ, ಅದು ಕೂಡ ಮಕ್ಕಳಿಗೆ ಒಳ್ಳೆಯದು. ಮಕ್ಕಳಿಗೆ ಯಾವುದು ಒಳ್ಳೇದಿರುತ್ತೋ ಅದನ್ನ ಆಲ್ಮೋಸ್ಟ್ ಕೊಡ್ತಾನೆ ಬರಬೇಕು. ಇಲ್ಲಿ ನೋಡ್ಬೋದು ವಿಜಿಲೆಲ್ಲ ಆದಮೇಲೆ ಚೆನ್ನಾಗಿ ಒಂಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನು ಗುದ್ದಿಟ್ಕೊಂಡಿದ್ದೀನಿ. ನಮಗೆ ಮಾಡಬೇಕು ಅಂತಂದರೆ ಖಾರ ಎಲ್ಲ ಜಾಸ್ತಿ ಹಾಕೊಂಡ್ರೆ ಆಯಿತು. ಪಪ್ಪು ಏನದು ಸೋರೆಕಾಯಿ ಪಪ್ಪು ಅಂತ ಹೇಳ್ತಾರಲ್ಲ, ಹಾಗೆ ಮಕ್ಕಳಿಗೆ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಂಡ್ರೆ ಆಯಿತು. ನಾನು ಕೊಕೊನಟ್ ಆಯಿಲ್ಗೆ ಸ್ವಲ್ಪ ಮಸ್ಟರ್ಡನ್ನು ಹಾಕಿದ್ದೀನಿ. ಹಾಗೆಯೇ ಗುದ್ದಿದಂಥ ಈ ಮಿಶ್ರಣ ಇರುತ್ತಲ್ವ, ಅದನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಕಾಳು ಮೆಣಸು ಹಾಕಿದ್ದೀನಿ, ಸ್ವಲ್ಪ ಖಾರವಾಗಿ ಆಗಲಿ, ಸ್ವಲ್ಪ ಕೋಲ್ಡಾಗಿತ್ತು ಕೂಡ ಅಲ್ವಾ, ಹಾಗಾಗಿ ಬೇವಿನ ಎಲೆಯನ್ನು ಹಾಕಿದ್ದೀನಿ. ನಂದು ಈಗ ಪಾಪು ಇವಾಗ ನಾನು ಮಾಡ್ಕೊಡ್ತೀನಲ್ವಾ ಮಕ್ಕಳಿಗೆ, ಒಬ್ಳಿಗೆ ನಾನು ಸೆಪ್ಟೆಂಬರ್ಗೆ 3 ಕಂಪ್ಲೀಟ್ ಆಗಿ 4 ಹಿಡಿಯುತ್ತೆ. ಇನ್ನೊಂದು ಪಾಪುಗೆ ಇವಾಗ 23 ತಿಂಗಳು ಆಗ್ತಾ ಇದೆ ಅವಳಿಗೆ. ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೇನಂತಂದರೆ ಬೇಳೆ ಏನೇ ಹಾಕಿದರೂ ಕೂಡ ಒಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ, ಮಕ್ಕಳಿಗೆ ಇಂಗು ಕೊಡ್ತೀನಿ. ಹಾಗಾಗಿ ಈ ರೀತಿಗೆ ಪುಡಿ ಇದೆಯಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಕೂಡ ಈ ಬೆಂತಕ್ಕಿ ಅನ್ನಕ್ಕೆ ಇದನ್ನು ಊಟ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಗೇನಂತಂದರೆ ಸ್ವಲ್ಪ ಮೆಣಸು ಹಾಕೋಬೋದು, ಏನಾದರೂ ಸಾಂಬಾರ್ ಪುಡಿ ಇರುತ್ತಲ್ವ ಅದನ್ನು ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೊಂಡಿದ್ದೀನಿ ನಾನು, ಇದಕ್ಕೆ ಹೇಳೋದು ನೆನಪೋಯ್ತು. ಈ ಮಿಶ್ರಣ ಮಾಡಿ ಸ್ಮ್ಯಾಶ್ ಮಾಡಿದ್ದೀರಲ್ಲ, ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ಮಕ್ಕಳಿಗೆ ಏನು ಟೇಸ್ಟ್ ಗೊತ್ತಾಗಲ್ಲ, ನಾವು ಏನು ಮಾಡ್ಕೊಡ್ತೀವೋ ಅದನ್ನು ಅವ್ರು ತಿಂತಾರೆ. ಬಟ್ ಅದನ್ನೇ ಸ್ವಲ್ಪ ರುಚಿಯಾಗಿ ಮಾಡಿಕೊಟ್ರೆ ಆಯ್ತಲ್ವಾ. ಹಾಗಾಗಿ ಒಂದ್ಸಲ ಈ ರೀತಿಯಾಗಿ ಕೊಕೊನಟ್ ಆಯಿಲಲ್ಲಿ ಅದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದು ಫುಲ್ ಫ್ರೈ ಆದ ಮೇಲೆ ಸ್ವಲ್ಪ ಸ್ಮೆಲ್ ಬರುತ್ತೆ ನೋಡಿ, ಆವಾಗ ನಾನು ನೀರು ಹಾಕೋತೀನಿ. ಸ್ವಲ್ಪ ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು, ಇನ್ನೇನಿಲ್ಲ. ದಪ್ಪ ಬೇಕಂತಂದ್ರೆ ದಪ್ಪ, ಇಲ್ಲ ತೆಳು ಬೇಕಂತಂದ್ರೆ ತೆಳು ಇಟ್ಟರೆ ಆಯಿತು.
ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ. ಜೊತೆಗೆ ಏನಾದರೂ ಮೊಟ್ಟೆ ಗಿಟ್ಟೆ ಬೇಯಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಬಟ್ ನಾನಿವತ್ತು ಮೊಟ್ಟೆ ಏನು ಬೇಯಿಸ್ಕೊಟ್ಟಿಲ್ಲ, ಜಸ್ಟ್ ಈ ರೀತಿಯಾಗಿ ಸೋರೆಕಾಯಿನ ಮಾಡಿಕೊಟ್ಟೆ. ನನ್ನ ತಕ್ಷವಿ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ ಅಂತಲೇ ಹೇಳ್ಬೋದು. ಅವಳಿಗೆ ಏನಾದರೂ ಸ್ಪೆಷಲ್ ಇದೆ, ಅದು ಹಾಗಿದೆ, ಇದು ಹೀಗಿದೆ, ರುಚಿ ನೋಡು ಅಂತ ಹೇಳಿದರೆ ಇದೇನು ಸ್ಪೆಷಲ್ ಇರಬೇಕಲ್ವಾ ಅಂತ ಹೇಳಿ ತಿಂತಾಳೆ. ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ. ನಾನು ಮಕ್ಕಳಿಗೆ ತುಪ್ಪ ಹಾಕ್ತೀನಿ, 3 ಹೊತ್ತು ಕೂಡ ಹಾಕ್ತೀನಿ. ಬೆಳಿಗ್ಗೆ ಏನಾದರೂ ತಿಂಡಿ ಇದ್ದರೆ ಅದಕ್ಕೂ ಕೂಡ ಹಾಕ್ತೀನಿ, ಮಧ್ಯಾಹ್ನ ಊಟಕ್ಕೂ ಹಾಕ್ತೀನಿ, ಸಾಯಂಕಾಲ ಊಟಕ್ಕೂ ಕೂಡ ಹಾಕಿರ್ತೀನಿ. ಸೊ ತುಪ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಸೋರೆಕಾಯಿ ಪಪ್ಪು ಅಥವಾ ಏನೋ ಒಂದು ಇದನ್ನು ಈ ಥರ ಮಾಡಿದ್ದೀನಿ. ಸೊ ಇದನ್ನು ಕೂಡ ಹಾಕೋತೀನಿ. ಇದರಲ್ಲಿ ತರಕಾರಿ ವೇರಿಯೇಷನ್ ಕೂಡ ಮಾಡ್ತೀನಿ. ಚೆನ್ನಾಗಿದೆಯಾ? ಹೇಗಿದೆ? ಬಾವು ಮಾಡಿ ಫ್ರೆಂಡ್ಸ್ ಹೇಗಿದೆ? ತೋರ್ಸ ಹೆಂಗಿತ್ತು? ಚೆನ್ನಾಗಿದೆಯಾ? ಬೇಗ 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 ಮಾಡಿ. ಹೌದು, ಸೂಪರ್ ಸೂಪರ್. ಇವಾಗ ಇದು ಖಾಲಿ ಅಂತ ಫ್ರೆಂಡ್ಸ್ ಎಲ್ಲ ತಿನ್ನೋದು ಹತ್ರ. ಕೊಡ್ತೆ ನೀರು ಕೊಡ್ತೆ ಒಂದು ಬಾಯ್ತೀನಿ. ಕೊಂಕ ಕೊಡೋ ಮೊಲ್ಲು ಮೊಟ್ಟಿ ಇಟ್ಟಿತ್ತು. ಇವತ್ತು ಏನಪ್ಪಾ ಅಂತಂದ್ರೆ ಪಾಪುಗೆ ಇಂಜೆಕ್ಷನ್ ಇದೆ, ಸೊ ಹಾಕ್ಸ್ಕೊಂಡು ಬರಬೇಕು. ಹಾಗೇನೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ತಾನೇನಲ್ಲೇ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗ್ತಾಳಲ್ವಾ, ಹಾಗೆ ಅಲ್ಲೇ ಬಿಟ್ಬಿಟ್ಟು ಇವಳಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಏನೋ ನಗ್ನಗ್ತಾ ತಿಂಡಿ ಎಲ್ಲ ತಿನ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಅದು ಬೇರೆ ಆ ಇಂಜೆಕ್ಷನ್ ಸಿಕ್ಕಾಪಟ್ಟೆ ಪೇನ್ ಇರುತ್ತಲ್ವಾ, ಯಾವ ರೀತಿ ಆಗುತ್ತೆ ಅಂತ ಹೇಳಿ ನೋಡಬೇಕು. ಇವತ್ತಿಡೀ ಫುಲ್ ಮರ್ಕ್ತಾಳೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪೇಯ್ನು. ತಾನು ಯಾವಾಗ ಹಾಗೆ ಆಯಿತು, ಜ್ವರ ಎಲ್ಲ ಬಂದು ಒಂದು 3 ಡೇಸ್ ತನಕ ಇತ್ತು. ಇವಾಗ ಇವಳಿಗೆ ಹೇಗಾಗುತ್ತೆ ಅಂತ ನೋಡಬೇಕು. ಹಾಗೆಯೇ ಹಾಸ್ಪಿಟ್ಲಿಗೆ ಬಂದ್ವಿ. ನಾವು ಮುಂಚೆನೇ ಅದನ್ನು ರಿಜಿಸ್ಟರ್ ಮಾಡಿರಬೇಕು. ಅವ್ರು ಯಾವಾಗ ಇಂಜೆಕ್ಷನ್ ಹಾಕ್ತಾರಲ್ವ ಆವಾಗ ನಮಗೆ ಹೇಳಿರ್ತಾರೆ, ನಾವು ಹೋದರೆ ಆಯಿತು. ಅಲ್ಲಿ ಒಂದು ಕಾರ್ಡ್ ಥರ ಕೊಡ್ತಾರೆ, ಟಿ ವಿಯಲ್ಲಿ ಅಲ್ಲಿ ನಮ್ಮದು ಸರದಿ ಬರುತ್ತಲ್ವ, ಆವಾಗ ಹೋಗಿ ನಾವು ಅಲ್ಲಿ ಪುನಃ ರಿಜಿಸ್ಟರ್ ಮಾಡಿದರೆ ಆಯಿತು. ನೋಡ್ಬೋದು, ಈಗ ನಮ್ಮ ಸರದಿ ಬಂದಿದೆ. ಅವ್ರು ಆ ಚೀಟಿನಲ್ಲಿ ಹಾಕಿ ನಾವು ಕರಿತೀವಿ ಅಂತ ಹೇಳಿದರು. ನನ್ನ ಮಗಳು ಇವಾಗಂತೂ ತುಂಬಾ ಖುಷಿಯಾಗಿದ್ದಾಳೆ. ಇಂಜೆಕ್ಷನ್ ಹಾಕ್ಮೇಲೆ ಹೇಗಾಗುತ್ತೆ ಅಂತ ನೋಡಬೇಕು. ಸೊ ಗೈಸ್, ಇವಾಗ ಮಗುನ ಮಲಸಿದ್ದೀನಿ. ಯಾಕಂತ ಅಂದರೆ ಸ್ವಲ್ಪ ಜ್ವರ ಬಂದಿದೆ. ಜ್ವರ ನಾರ್ಮಲ್ ಇರುತ್ತಲ್ವಾ, ಹಾಗೇನೆ ಜ್ವರ ಇದೆ. ಬಟ್ ಪರವಾಗಿಲ್ಲ. ಅದನ್ನು ನಾವೇನಂತ ಅಂತಂದರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಮೇಯ್ನ್ ಪ್ರಾಬ್ಲಮ್ ಏನು ಮಾಡ್ತೀವಿ ಹೇಳಿ, ಕರೆಕ್ಟಾಗಿ ಮೆಡಿಸಿನ್ ಕೊಡಲ್ಲ. ಅವ್ರು ಹೇಗೆ ಹೇಳ್ತಾರೆ ಹಾಗೇನೆ 6 ಗಂಟೆಗೆ ಅಥವಾ ಯಾವ ಥರ ಕೊಡ್ಲಿಕ್ಕೆ ಹೇಳ್ತಾರಲ್ವಾ ಹಾಗೆ ನಾವು ಕೊಡಬೇಕಾಗತ್ತೆ. ಸಿಕ್ಕಾಪಟ್ಟೆ ಪೇನ್ ಇರುತ್ತೆ. ಈ 1.5 ವರ್ಷ 16 ತಿಂಗಳಿಂದ 24 ತಿಂಗಳಿದೆ ಇಂಜೆಕ್ಷನ್ ಇದೆಯಲ್ಲ, ಸಿಕ್ಕಾಪಟ್ಟೆ ಪೇನ್ ಇರುತ್ತೆ. ಮಕ್ಕಳಿಗೆ ಸೊಂಟಕ್ಕೆ ಕೊಡ್ತಾರಲ್ವಾ, ಅದು ಪಾಪ ಅವ್ರಿಗೆ ನಡೆಯೋದಕ್ಕಾಗಲ್ಲ. ಕಾಲು ತೊಡೆಗೆ ಕೆಲವೊಂದ್ಸಲ ಸೊಂಟಕ್ಕೆ ಈ ಥರ ಎಲ್ಲ ಕೊಡ್ತಾರಲ್ವಾ, ಅವರಿಗೆ ನಡೆಯೋದಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ ಪಾಪ. ಅದಂತೂ ನನ್ನ ಮಗು ಅಂತೂ ನಡ್ಕೊಂಡು ಓಡಾಡೋದಲ್ವಾ ಸ್ವಲ್ಪ ದೊಡ್ಡದಾಗಿದೆ. ನಾನು ಸ್ವಲ್ಪ ಲೇಟ್ ಕೊಟ್ಟಿದ್ದೀನಿ. ಆ ಥರ ಲೇಟ್ ಕೊಡಬಾರ್ದು. ಬಟ್ ಇಲ್ಲಿ ನನಗೆ ಸೆಟ್ ಆಗಲ್ಲ, ಯಾವುದು ಹೇಗೆ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಇಂಡಿಯಾದಲ್ಲಿ ಇರಬೇಕಾದ್ರೆ ತಾನೇನಿಗೆ ಯಾವುದು ಕೂಡ ಮಿಸ್ ಮಾಡಿಲ್ಲ ನಾನು. ಇನ್ನೊಂದು ಏನಪ್ಪಾ ಅಂತಂದ್ರೆ ತಾನೇನಿಗೆ ಇಂಜೆಕ್ಷನ್ ಕೊಟ್ಟು ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೋತೀನಿ. ಅದು ನಂಗೆ ಹೇಳ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಯಾಕಂತಂದ್ರೆ ಅವಳಿಗೆ ನಾನು ಇಲ್ಲಿಗೆ ಬರಬೇಕಿತ್ತು, ಬಾಲಿ ಅಲ್ಲ ಜಕಾರ್ತಿಗೆ ಬರಬೇಕಿತ್ತು. ಸೊ ಇಂಜೆಕ್ಷನ್ ಹಾಕೋಬೇಕು ಅಂತ ಹೇಳಿ ಒಂದು ಕಡೆಯಲ್ಲಿ ಕೇಳಿದಾಗ ಇರಲಿಲ್ಲ ಇತ್ತು. ಹೀಗೆ ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಸ್ಕೊಂಡು ಬಂದಿದ್ದು. ಸಿಕ್ಕಾಪಟ್ಟೆ ಪೇನ್ ಇರುತ್ತೆ. ಅವಾಗಷ್ಟು ನಂಗೆ ಗೊತ್ತಿರಲಿತ್ತು, ಫಸ್ಟ್ ಪಾಪು ಅಲ್ವಾ, ಹಾಗಾಗಿ ಪೂಜೆ ಬರಬೇಕಾದ್ರೆ ಅದಿರುತ್ತಲ್ವಾ, ಪೂಜೆ ಇರ್ಬೋದು. ಅವಳು ಹೇರ್ ಕಟ್ ಮಾಡಿಸಿದ್ದು ಧರ್ಮಸ್ಥಳದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಹೇರ್ ಕಟ್ ಮಾಡಿಸಿದ್ದು. ಪಾಪ ಅವಳಿಗೆ ಸಿಕ್ಕಾಪಟ್ಟೆ ಜ್ವರ ಇತ್ತು. ಸೊ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ವೇನೋ ಅಂತ ಅನ್ಸುತ್ತೆ. ಆ ಥರ ಎಲ್ಲ ಮಕ್ಳಿಗೆ ಮಾಡೋದಕ್ಕೆ ಹೋಗಲೇಬಾರ್ದು. ಇವಾಗಿನ ಮನಸ್ಥಿತಿಯಲ್ಲಿ ಏನು ಮಾಡ್ತಿದ್ದೆ ಅಂತಂದರೆ ಹೇರ್ ಕಟ್ಗೆಲ್ಲ ಖಂಡಿತವಾಗ್ಲೂ ಹೋಗ್ತಾ ಇರಲಿತ್ತು. ಈ ಇಯರ್ ಅಲ್ಲ ಅಂತಂದರೆ ನೆಕ್ಸ್ಟ್ ಇಯರು. ನಂಬಿಕೆ ಹೌದು, ಒಂದು ಕಡೆ ಟೈಮ್ ಒಳಗೆ ಹೇರ್ ಕಟ್ ಮಾಡಬೇಕು, ಹೌದು. ಬಟ್ ಹಾಗಂತ ಹೇಳಿ ಮಕ್ಕಳಿಗೆ ಆ ಥರ ಕಷ್ಟ ಮಾಡಬಾರ್ದು ಅಲ್ವಾ. ನಂಗೆ ಅದು ಎನ್ಸ್ಕೊಂಡಾಗ ಇವಾಗಲೂ ಕೂಡ ಭಯ ಆಗುತ್ತೆ. ಪಾಪ ಅವಳಿಗೆ ಎಷ್ಟು ಜ್ವರ ಇತ್ತು ಅಂತಂದರೆ ಎಲ್ಲರೂ ನಮಗೆ ಬೈದ್ಬಿಟ್ರು ಅಂತಲೇ ಹೇಳ್ಬೋದು. ಬೈದ್ರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಆ ಮಗುನ ಜ್ವರದಲ್ಲೆಲ್ಲ ಕರ್ಕೊಂಡು ಹೋಗಿದ್ದು ಅದೆಲ್ಲ ಒಂದು ಸ್ವಲ್ಪ ಅಂದರೆ ಜರ್ನಿ ಮಾಡಲೇಬಾರ್ದಿತ್ತಲ್ವಾ. ಹಾಗಾಗಿ ಅಂದರೆ ಇಂಜೆಕ್ಷನ್ ಕೊಟ್ಟು 2 ಡೇಸ್ ಆಯಿತು, ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಅದೇನಾಯಿತು ಅಂತಂದರೆ ಅವಳಿಗೆ ಜ್ವರ ಬಿಡಲಿಲ್ಲ. ಹಾಗಾಗಿ ಅದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ಸೊ ಇವಾಗ ಏನು ಮಾಡಿಬಿಟ್ಟೆ ಅಂತಂದರೆ ಇವಳಿಗೆ ಇಂಜೆಕ್ಷನ್ ಕೊಟ್ಕೊಂಡ್ಬಿಟ್ಟು ಇವಳಿಗೆ ಪೇಯ್ನ್ ಬರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಇವಾಗ ಟೇಕ್ ಕೇರ್ ಮಾಡ್ತಾ ಇದ್ದೀನಿ. ಕರಿತಾಳೆ, ಎದ್ದ ತಕ್ಷಣ ಬಾ ಅಮ್ಮ ಎತ್ತು ಅಂತ ನಡೀತಾ ಇಲ್ಲ ಅವಳು. ಅಷ್ಟು ಪಾಪ ನನಗೆ ಅಂದರೆ ನನಗೆ ಏನೋ ಒಂಥರ ಫೀಲ್ ಆಗುತ್ತೆ. ನನಗೆ ಆದ ಕಷ್ಟ ಇವಳಿಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಕ್ ಕೇರ್ ಮಾಡ್ತಾ ಇದ್ದೀನಿ. ಅವಳು ಫೇವ್ರೇಟ್ ಏನಿದೆಯೋ ಅದನ್ನೆಲ್ಲ ಮಾಡ್ಕೊಡೋದಿರ್ಬೋದು. ಹಾಗೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನು ಹೇಳಿದೆ ಅಲ್ವಾ, ಇಂಜೆಕ್ಷನ್ ಕೊಟ್ಟ ತಕ್ಷಣ ಅವ್ರು ಕೊಡ್ತಾರಲ್ವ ಪ್ಯಾರಾಸಿಟಮಲ್ ಏನೋ ಒಂದು ಕೊಡ್ತಾರಲ್ವ, ಅದನ್ನು ಕರೆಕ್ಟಾಗಿ ಅವ್ರು ಎಷ್ಟು ಹೇಳಿದಾರೋ ಅಷ್ಟನ್ನು ಹಾಕಿ
ಯಾಕಂತಂದರೆ ಮಕ್ಕಳಿಗೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ. ಪಾಪ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಬರೋದಿಲ್ಲ, ತುಂಬ ಕ್ರ್ಯಾಕಿ ಥರ ಆಡ್ತಾರೆ ಅಲ್ವಾ. ಹಾಗಾಗಿ ಸೊ ನಾನು ನನ್ನ ಮಕ್ಕಳಲ್ಲಿ ನಾನು ಕಲ್ತಿದ್ದು, ಚಿಕ್ಕ ಪಾಪು ದೊಡ್ಡ ಪಾಪುಗೆ ಸ್ಟಾರ್ಟಿಂಗ್ ಎಲ್ಲ ಇಂಜೆಕ್ಷನ್ ಕೊಟ್ಟಾಗ ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೆ, ಅದೆಲ್ಲ ಮಾಡ್ತಾ ಇದ್ದೆ. ಮತ್ತು ಕೆಲವೊಂದ್ಸಲ ಏನು ಗೊತ್ತಾ, ಇಂಜೆಕ್ಷನ್ ಕೊಟ್ಟ ತಕ್ಷಣ ಅಲ್ಲಿಗೆ ಜಂಡು ಬಾಂಬ್ ಹಚ್ಚಿ, ಇಲ್ಲ ಅಂತಂದರೆ ಈ ಬೇಬಿ ಇದು ಏನಾದರೂ ಹಚ್ಚಿ ಹಾಗೆ ಹೀಗೆ ಎಲ್ಲ ನರ್ಸು ಮತ್ತು ಡಾಕ್ಟರ್ಸ್ ಹೇಳೋದಲ್ಲ, ಬೇರೆಯವರೆಲ್ಲ ಹೇಳಿದಾಗ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಡಾಕ್ಟರ್ಸ್ ಹೇಗೆ ಹೇಳ್ತಾರೆ ಹಾಗೆ ಮಾಡಿ. ಆಯ್ಸಿಡ್ಬೇಕಂದ್ರೆ ಅವ್ರು ಹೇಳ್ತಾರೆ ಈ ಥರ ಇಡಿ ಅಂತ ಹೇಳಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ, ಬಿಸಿ ನೀರು ಎರೀರಿ ಅಂತೆಲ್ಲ ಕೆಲವ್ರು ಹೇಳ್ಬೋದು ನಿಮಗೆ. ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಚೆನ್ನಾಗಿ ಮಾಡಿ, ಮಕ್ಕಳಿಗೆ ಬೇಗ ರಿಲೀಫ್ ಆಗುತ್ತೆ. ಹಾಗಾಗಿ ಒಂದು 2-3 ದಿನ ಈ ಇಂಜೆಕ್ಷನ್ ಹಾಕೋ ಬಂದು ಜರ್ನಿ ಇದೆಯಲ್ಲ, ಓ ಮೈ ಗಾಡ್, ಹೇಳೋದಕ್ಕಾಗೋದಿಲ್ಲ, ತುಂಬ ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ ಅಮ್ಮಂದಿರಿಗೂ ಕೂಡ, ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.